ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 500 ಮತ್ತು 1,000 ರೂಪಾಯಿಗಳಿಗೆ ಮತ್ತೆ ಮರುಜೀವ ಬರುತ್ತೆ ಅಂತ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಸುಪ್ರೀಂ ಕೋರ್ಟ್ ನಿಂದ ಹಳೆಯ ನೋಟುಗಳಿಗೆ ಮತ್ತೆ ಮರುಜೀವ. ಏಕೆಂದ್ರೆ ಪ್ರಾಮಾಣಿಕ ಪ್ರಕರಣ ಇದ್ರೆ ಆ ಹಳೆಯ ನೋಟುಗಳನ್ನು 500 ಮತ್ತು 1,000 ರೂಪಾಯಿ ನವೆಂಬರ್ 8, 2016ರಿಂದ ಏನು ಡಿನೋಟಿಫಿಕೇಶನ್ ಏನದು ಆ ನೋಟುಗಳು ಈಗ ಜೀವ ಇಲ್ಲವೋ ಆ ಜೀವಕ್ಕೆ ಮರುಜೀವ ಕೊಡುವಂತಹ ಸಂದರ್ಭ ಇದು. ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ಹಳೆಯ ನೋಟುಗಳು ಮರುಜೀವ ಬರುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಯಾರ್ಯಾರ ಹತ್ರ ಆ ದುಡ್ಡುಗಳಿದೆ ಮತ್ತು ಅದು ನಿಯತ್ತಾಗಿ ಅಥವಾ ಅದನ್ನು ಅವರು ದುಡ್ದಿದ್ದಾರೆ ಪ್ರಾಮಾಣಿಕತೆಯಿಂದ, ಅದನ್ನು ಮತ್ತೆ ಅದು ಪ್ರಾಮಾಣಿಕತೆಯನ್ನು ಕೂಡಿದರೆ ಅದನ್ನು ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲಾಂದರೆ ಗಂಭೀರ ಪ್ರಕರಣ ಅಂತ ಪರಿಗಣಿಸಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ನೋಟಿನ ಅನಾಣ್ಯೀಕರಣ ಆದಂತಹ ಸಂದರ್ಭದಲ್ಲಿ 500 ಮತ್ತು 1,000 ರೂಪಾಯಿ ನೋಟುಗಳು ಮುಗ್ದೋಗಿತ್ತು ಕಾಲ ಹಳೆಯದಕ್ಕೆ. ಈಗ ಮತ್ತೆ ಮರುಜೀವ ಬರೋ ಆಗೋಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವದೆಹಲಿಯಿಂದ ಶಬೀರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಯಾರು ಕೇಸ್ ಹಾಕಿದ್ದು ಸುಪ್ರೀಂ ಕೋರ್ಟ್ಗೆ, ಏನ್ ಬೆಳವಣಿಗೆ ಆಯ್ತಿದ್ದು? ಹರೀಶ್, ಇವತ್ತೊಂದು ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿಯಲ್ಲಿ ಪ್ರಮುಖವಾಗಿ ಏನು ಡಿಸೆಂಬರ್ 31ರ ಒಳಗೆ ಏನು ನೋಟು ಅಂದ್ರೆ ಹಳೆ ನೋಟುಗಳನ್ನ ಏನು ಬ್ಯಾಂಕ್ಗಳಿಗೆ ಮತ್ತು RBIಗೆ ಡೆಪಾಸಿಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಸಾಕಷ್ಟು ಜನರಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಪ್ರತಿ ರಾಜ್ಯದಲ್ಲೂ ಸಾವಿರಾರು ಜನರು ಕೂಡ ಹಳೆ ನೋಟುಗಳನ್ನ ಇನ್ನೂ ತಮ್ಮ ಬಳಿ ಇಟ್ಕೊಂಡು ಅದನ್ನ ಹೊಸ ನೋಟುಗಳಿಗಾಗಿ ಕನ್ವರ್ಟ್ ಮಾಡದೆ ಸಾಕಷ್ಟು ಪರದಾಡ್ತಿರುವಂತೂ. ಇದರಲ್ಲಿ ಅನೇಕರು ಬಡವರು ಕೂಡ ಇದರಲ್ಲಿ ಸಾಕಷ್ಟು ಜನರು ಹೌದು. ಹಾಗಾಗಿ ಸಾಕಷ್ಟು ಜನರು ಈಗಾಗಲೇ ತಮ್ಮ ಅಂದ್ರೆ ನ್ಯಾಯಯುತವಾದ ಹಣವನ್ನ ಬದಲಾವಣೆ ಮಾಡಕ್ಕಾಗದೆ ಪರದಾಡ್ತಿರುವಂತದ್ದು. ಹಾಗಾಗಿ ಇದೊಂದು ಗಂಭೀರ ಪ್ರಕರಣವನ್ನಾಗಿ ಪರಿಗಣಿಸಿ ಇನ್ನೂ ಹೆಚ್ಚಿನ ಅಂದ್ರೆ ಮತ್ತಷ್ಟು ಅವಕಾಶವನ್ನ ಹಳೆ ನೋಟುಗಳನ್ನ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು PIL ನ ಇವತ್ತು ಸಲ್ಲಿಸಲಾಗಿತ್ತು. ಇವತ್ತು ಅರ್ಜಿ ವಿಚಾರಣೆ ನಡೆಸಿದಂತ ಮುಖ್ಯ ನ್ಯಾಯಮೂರ್ತಿ ಜಗದೀಶ್ ಸಿಂಗ್ ಕೆಹರ್ ಅವರು ಈಗಾಗಲೇ ಕೇಂದ್ರ ಹಣಕಾಸು ಇಲಾಖೆ ಮತ್ತು RBI ಇಬ್ಬರಿಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈಗಾಗಲೇ ಎಷ್ಟು ಹಣ ಡೆಪಾಸಿಟ್ ಆಗಿದೆ, ಹಳೆ ನೋಟು ಅಂದ್ರೆ ಇನ್ನು ಎಷ್ಟು ಜನ ಫಲಾನುಭವಿಗಳು ಇರ್ಬೋದು ಅನ್ನೋದನ್ನ ಲೆಕ್ಕ ಹಾಕಿ ನೀವು ಈ ಬಗ್ಗೆ ಏನು ಅಂದ್ರೆ ಹಳೆ ನೋಟುಗಳನ್ನ ಜಮಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಅಂತ ಈಗಾಗಲೇ ಒಂದು ನೋಟಿಸ್ ಅನ್ನ ನೀಡಿರುವಂತದ್ದು. ಈ ನೋಟಿಸ್ಗೆ 2 ವಾರಗಳಲ್ಲಿ ಉತ್ತರಿಸುವಂತ ಈಗಾಗಲೇ ನೋಟಿಸ್ ಅನ್ನ ನೀಡಿ ಈಗಾಗಲೇ ಆದೇಶ ಅಂದ್ರೆ 2 ವಾರಗಳಿಗೆ ಏನು ಒಂದು ಕೇಸನ್ನ ಮುಂದಿಡಿರುವಂತದ್ದು. ಹರೀಶ್, ಇನ್ನೇನು ಹಣಕಾಸು ಇಲಾಖೆ ಮತ್ತು RBI ನಿಂದ ಏನು ಉತ್ತರ ಬರಲಿದೆ ಅನ್ನೋದು ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕುತ್ತೆ. ಒಂದು ವೇಳೆ ಪಾಸಿಟಿವ್ ರೆಸ್ಪಾನ್ಸ್ ಏನಾದ್ರು RBI ಮತ್ತು ಹಣಕಾಸು ಇಲಾಖೆಯಿಂದ ಬಂದಿದ್ದೇ ನಿಜ ಆದ್ರೆ ಸಾಕಷ್ಟು ಜನರು ಏನು ಹಳೆ ನೋಟುಗಳನ್ನ ಬದಲಾವಣೆ ಮಾಡದೆ ಪರದಾಡ್ತಿದ್ರು ಆ ಎಲ್ಲರಿಗೂ ಮುಕ್ತಿ ಸಿಕ್ಕಂತೆ ಆಗುತ್ತೆ ಮತ್ತು ಸಾಕಷ್ಟು ಅಂದ್ರೆ ಏನು ಒಂದು ನ್ಯಾಯಯುತವಾದ ಹಣಕ್ಕೆ ಮತ್ತೆ ಬೆಲೆ ಬಂದಂತಾಗುತ್ತೆ ಅಂತ ಹೇಳ್ಬೋದು. ಹರೀಶ್, ಶಬೀರ್, ನೋಟಿನ ಅಮಾನ್ಯೀಕರಣ ಆದ್ಮೇಲೆ 6 ತಿಂಗಳು ಗಡುವನ್ನ ಕೊಡಲಾಗಿತ್ತು. ಆಗ ಕೂಡ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು, ಡೆಪಾಸಿಟ್ ಮಾಡೋಕೆ ಅವಕಾಶ ಇತ್ತು. ಇವಾಗ ಯಾರ ಹತ್ರ ದುಡ್ಡು ಇದೆ ಅನ್ನುವುದಾದರೆ ಆ ದುಡ್ಡು ಯಾಕೆ ಇಟ್ಕೊಂಡಿದ್ದಾರೆ, ಅದಕ್ಕೊಂದು ಪ್ರಾಪರ್ ರೀಸನ್ ಅನ್ನ ಕೊಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ನಮಗೆ. ಬಟ್ ಇದನ್ನ RBI ಆಗಲಿ ಅಥವಾ ಕೇಂದ್ರ ಹಣಕಾಸು ಸಚಿವಾಲಯ ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೋ ಅಥವಾ ಇದಕ್ಕೆ ಒಪ್ಪಿಗೆ ಕೊಡುವಂತಹ ಅವಕಾಶಗಳು ಇರಬಹುದು ಅಂತೀರಾ? ಒಂದು ಅಂಶವನ್ನ ಹರೀಶ್ ಗಮನಿಸಬೇಕಾಗುತ್ತೆ. ಕೋರ್ಟ್ ಈಗ ನೀಡಿರುವ ಸೂಚನೆ ಪ್ರಕಾರ RBI ಮತ್ತು ಹಣಕಾಸು ಇಲಾಖೆ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರೆ ಒಂದು ಇಲ್ಲಿ ಹಣಕ್ಕೆ ಮೂಲ ಕಾರಣ ಅಂದ್ರೆ
ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ನಮ್ಮ ಹಳೆ ನೋಟುಗಳು ಯಾಕೆ ಉಳ್ಕೊಳ್ತು ಅನ್ನೋದು ಒಂದು, ಆಮೇಲೆ ಹಣದ ಮೂಲವನ್ನ, ಎರಡೂ ಕಾರಣಗಳನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಬ್ಯಾಂಕು ಮತ್ತು ಅಂದ್ರೆ ನಾವು ಜಮಾವಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಬೇಕಾಗುತ್ತೆ. ಈ ಹಿಂದೆ ಕೂಡ ಈ ರೂಲ್ಸ್ ಜಾರಿಯಾಗಿತ್ತು. ಏನು ನಾವು ಅಂದ್ರೆ ವಿದೇಶಿ ಪ್ರಜೆಗಳಿಗೆ ಏನು ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದು, ಆ ಸಂದರ್ಭದಲ್ಲಿ ಅವರ ಪಾಸ್ಪೋರ್ಟ್ ಆಗಿರ್ಬೋದು, ವೀಸಾ ಆಗಿರ್ಬೋದು, ಅವೆಲ್ಲ ದಾಖಲಾತಿಗಳು ಅಂದ್ರೆ ಸೂಕ್ತ ದಾಖಲಾತಿಯನ್ನ ಡೆಪಾಸಿಟ್ ಮಾಡಿ ಆಮೇಲೆ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ನೀಡಿತ್ತು. ಸೊ ಅದೇ ಪ್ರಕಾರವಾಗಿ ಈ ಬಾರಿಯೂ ಕೂಡ ಒಂದಿಷ್ಟು ದಾಖಲಾತಿಗಳನ್ನ ಪಡೆಯುವ ಮೂಲಕ ಮತ್ತು ಒಂದಿಷ್ಟು ಕಾರಣಗಳು ಅಂದ್ರೆ ಹಣವನ್ನ ಯಾಕೆ ನಿಮ್ಮ ಬಳಿ ಇಟ್ಕೊಳ್ಳಿಕ್ಕೆ ಕಾರಣ ಏನು, ಜೊತೆಗೆ ಈಗ ನಿಮ್ಮ ಬಳಿ ಇರುವಂತಹ ಹಳೆಯ ಹಣದ ಮೂಲ ಯಾವುದು, ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬಂತು ನಿಮಗೆ ಹಣ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ದಾಖಲಾತಿಗಳನ್ನು ನೀಡಿದ್ರೆ ಮಾತ್ರ ಆ ಹಳೆಯ ಹಣ ಎಕ್ಸ್ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೀಶ್. ರೈಟ್ ಶಬೀರ್, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿಗಾಗಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಕೇಂದ್ರ ಹಣಕಾಸು ಸಚಿವಾಲಯಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನು ಕೊಟ್ಟಿದೆ. 2 ವಾರಗಳ ಕಾಲದ ಗಡುವು ಅದು, ಅದರೊಳಗೆ ಉತ್ತರಿಸಬೇಕು. ಒಂದು ವೇಳೆ ಡೆಪಾಸಿಟ್ಗೆ ಅವಕಾಶ ಕೊಡದೆ ಹೋದರೆ ಇದನ್ನು ಗಂಭೀರ ಪ್ರಕರಣ ಅಂತ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. 2 ವಾರ ಅಂದರೆ ಜುಲೈ 18ಕ್ಕೆ ಮತ್ತೆ ವಿಚಾರಣೆ ಶುರುವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 500 ಮತ್ತು 1,000 ರೂಪಾಯಿ ಹಳೆ ನೋಟುಗಳಿಗೆ ಹಾಗೇನಾದರೂ RBI ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಒಪ್ಪಿಗೆಯನ್ನು ಕೊಟ್ಟಲ್ಲಿ ಅಫ್ಕೋರ್ಸ್ ಒಂದಷ್ಟು ಅದಕ್ಕೆ ನಿಯಮಗಳನ್ನು ಸೆಟ್ ಮಾಡ್ತಾರೆ. ಯಾಕೆ ನಿಮ್ಮ ಹತ್ರ ಇತ್ತು ಇಷ್ಟು ದಿನ ಆದರೂ, ಅಂದರೆ 6 ತಿಂಗಳು ಗಡುವು ಕೊಟ್ಟರು ಕೂಡ ಯಾಕೆ ಇಟ್ಕೊಂಡಿದ್ರಿ, ಅದಕ್ಕೆ ಸೂಕ್ತ ಕಾರಣ ಏನು, ಮತ್ತು ಆ ಹಣ ನಿಮ್ಮ ಹತ್ರ ಬರೋದಕ್ಕಾದರೂ ಎಲ್ಲಿಂದ ಬಂತು, ಇದೆಲ್ಲವನ್ನು ಕೂಡ ಸರ್ಕಾರ ಕೊಡಬೇಕಾಗುತ್ತೆ ಅನಿಸುತ್ತೆ. ಬಟ್ ಇದೆಲ್ಲದಕ್ಕೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಏನು ರಿಪ್ಲೈ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಅನ್ನೋದು ಕೂಡ ಈಗ ಕುತೂಹಲದ ಸಂಗತಿ. ಹಾಗೇನಾದರೂ ಅದು ಪಾಸಿಟಿವ್ ಆಗಿ ಏನಾದರೂ ಆದರೆ, ಸಕಾರಾತ್ಮಕವಾಗಿ ಏನಾದರೂ ಅಲ್ಲಿಂದ ಬಂದರೆ ಯಾರ್ಯಾರು ಇನ್ನೂ ಕೂಡ 500 ಮತ್ತು 1,000 ರೂಪಾಯಿಗಳನ್ನು ನೀವು ಪ್ರಾಮಾಣಿಕತೆಯಿಂದ ದುಡಿದು ಇಟ್ಕೊಂಡಿರ್ತೀರೋ ಅದನ್ನು ಮತ್ತೆ ನೀವು ಮಾನ್ಯ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಇರುತ್ತೆ ಅಂತ ಅನ್ನಿಸ್ತಾ ಇದೆ. 2016 ನವೆಂಬರ್ 8 ಆದಮೇಲೆ ಹಳೆಯ 500 ಮತ್ತು 1,000 ರೂಪಾಯಿಗಳು ಅಮಾನ್ಯವಾಗಿತ್ತು. ಈಗ ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಮರುಜೀವ ಕೊಡುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ನಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಒಂದು ಸೂಚನೆ ರವಾನೆಯಾಗಿದೆ. ಅಂದರೆ ಪ್ರಾಮಾಣಿಕ ಪ್ರಕರಣಗಳಲ್ಲಿ ಹಳೆ ನೋಟುಗಳನ್ನು ಇನ್ನೂ ಇಟ್ಕೊಂಡಿರ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತ. ಆದರೆ ಇದಕ್ಕೆ RBI ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ 2 ವಾರಗಳ ಗಡುವಿನಲ್ಲಿ ಅಂದರೆ ಜುಲೈ 18ನೇ ತಾರೀಕು ತನಕ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲದ ಮಟ್ಟ. ಯಾಕೆಂದರೆ ಈಗಾಗಲೇ 6 ತಿಂಗಳ ಗಡುವನ್ನು ಕೊಡಲಾಗಿತ್ತು. ಎಲ್ಲರ ಅಂದರೆ ಹಳೆಯ ನೋಟುಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಅಕೌಂಟ್ಗಳಿಗೆ ಡೆಪಾಸಿಟ್ ಮಾಡೋದಕ್ಕೆ. ಅದನ್ನು ಮೀರಿಯೂ ಕೂಡ ನಿಮ್ಮ ಹತ್ರ ಇನ್ನೂ ಕೂಡ ಹಳೆಯ ನೋಟುಗಳಿತ್ತು ಅನ್ನೋದಾದರೆ ಅದು ಯಾಕಿರುತ್ತೆ, ಅದಕ್ಕೆ ಸೂಕ್ತ ಕಾರಣ ಏನು, ಸೋರ್ಸ್ ಆಫ್ ಇನ್ಕಮ್ ಏನಿತ್ತು, ಇದೆಲ್ಲವನ್ನು ಕೂಡ ಡಿಕ್ಲೇರ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಹಾಗಾದಲ್ಲಿ ಮಾತ್ರ ಇದನ್ನು ಪರಿಗಣಿಸಬಹುದೇನು, ಒಂದಷ್ಟು ನಿಯಮಗಳಿಗೆ ಒಳಪಟ್ಟು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ನ ಈ ಸೂಚನೆ ಏನಿದೆ ಇದು ಮುಂದಿನ ದಿನಗಳಲ್ಲಿ 2 ವಾರದಲ್ಲಿ ಬೇರೆದೇ ಬೆಳವಣಿಗೆ ಪಡ್ಕೊಳ್ಳುತ್ತಾ, ಹಳೆಯ 500 ಮತ್ತು 1,000 ರೂಪಾಯಿಗಳು ಇನ್ನೂ ಯಾರಾದರೂ ಪ್ರಾಮಾಣಿಕವಾಗಿ ಕ್ರಮಬದ್ಧವಾಗಿ ಯಾರಾದರೂ ದುಡಿದು ಹಾಗೆ ಇಟ್ಕೊಂಡಿದ್ರೆ ಏನಾಗಬಹುದು. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹೂಡಿಕೆ ತಜ್ಞರಾದಂತಹ ರುದ್ರಮೂರ್ತಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸುಪ್ರೀಂ ಕೋರ್ಟ್ನ ಈ ಸೂಚನೆ ಗೊತ್ತಿಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹಣಕಾಸು ಸಚಿವಾಲಯ ಏನು ಉತ್ತರ ಕೊಡುತ್ತೆ ಅಂತ. ಬಟ್ ಏನಾದರೂ ಅದಕ್ಕೆ ಸಕಾರಾತ್ಮಕವಾಗಿ ರಿಪ್ಲೈ ಬರುತ್ತೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಅವ್ರು ಹೇಳಿದ್ದಾರೆ, ಫಿನಾನ್ಸ್ ಮಿನಿಸ್ಟ್ರಿಗೂ ಹೇಳಿದ್ದಾರೆ ಹಾಗೂ ರಿಸರ್ವ್ ಬ್ಯಾಂಕ್ಗೂ ಹೇಳಿದ್ದಾರೆ, ಖಂಡಿತ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಏನಾಗುತ್ತೆ ಅಂದ್ರೆ, ಅನೇಕ ಜನ ಬಡವರು ಮಧ್ಯಮ ವರ್ಗದವರು ಅವ್ರಿಗೆ ಗೊತ್ತಿಲ್ದೇನೆ ಅದು ಬೀರೂಲ್ ಆಗಿರ್ಬೋದು, ಇಲ್ಲ ಅಲ್ಮೆರಾಲ್ ಆಗಿರ್ಬೋದು, ಚಿಕ್ಕ ಪುಟ್ಟ ಉಂಡಿಗಳಲ್ಲಾಗಿರ್ಬೋದು, ಈ ತರ ಗೊತ್ತಿಲ್ದೇನೆ ಎಲ್ಲೋ ಒಂದ್ 500 ರೂಪಾಯಿ 1,000 ರೂಪಾಯಿ ನೋಟ್ಗಳನ್ನ ಇಟ್ಕೊಂಡ್ ಬಿಟ್ಟಿರ್ತಾರೆ. ಆಮೇಲೆ ಇಲ್ಲೇನ್ ಮಾಡ್ಬೋದು ಅಂದ್ರೆ, ಒಂದು ಲಿಮಿಟ್ ಅನ್ನ ಖಂಡಿತವಾಗ್ಲೂ ಕೊಡ್ಬೋದು. ಕೇಂದ್ರ ಸರ್ಕಾರ ಖಂಡಿತ ಫಿನಾನ್ಸ್ ಮಿನಿಸ್ಟ್ರಿ RBI ಇವರದ್ರೆಲ್ಲ ಡಿಸ್ಕಸ್ ಮಾಡ್ಬಿಟ್ಟು ಒಂದ್ 2,000 ಇಲ್ಲ ಒಂದ್ 5,000 ಈ ತರ ಹಳೆ ನೋಟ್ಗಳಿತ್ತು ಅಂದ್ರೆ ಖಂಡಿತ ಡೆಪಾಸಿಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ರೆ ಒಳ್ಳೇದು ಅಂತೀನಿ. ಆದ್ರೆ ಮತ್ತೊಂದ್ ಕಡೆ ನೋಡೋದಾದ್ರೆ, ಇನ್ನೊಂದ್ ಕಡೆಯಿಂದ ಅನೇಕ ಜನರು ಯಾರ್ಯಾರು ಈ ಬ್ಲಾಕ್ ಮನಿ ರೂಪದಲ್ಲಿ ಹಾಗೂ ಈ ಕಪ್ಪು ಹಣದಲ್ಲಿ ಯಾರ್ಯಾರು 500 ರೂಪಾಯಿ 1,000 ರೂಪಾಯಿ ಹಳೆ ನೋಟ್ಗಳನ್ನ ಇಟ್ಕೊಂಡು ಅವ್ರಿಗೆ ಏನೂ ಮಾಡ್ದೇನೆ ಸುಡುವಂತ ಪರಿಸ್ಥಿತಿಯಲ್ಲಿರುವಂತ ನೋಟ್ಗಳನ್ನ ಯಾರ್ಯಾರು ಸುಮ್ನೆ ಇಟ್ಕೊಂಡಿದ್ದಾರೆ ಅಂತವ್ರಿಗೆ ಇದರ ಮುಖಾಂತರ ಒಂದು ಆಸ್ಪದ ಕೊಟ್ಬಿಟ್ಟು ತಿರ್ಗಾ ಡೆಪಾಸಿಟ್ ಮಾಡುವಂತ ಆಗುವ ಕಾರಣಗಳು ಕೂಡ ಇರುತ್ತೆ. ಅದೇ ದೊಡ್ಡ ಭಯ, ಅದೇ ದೊಡ್ಡ ಆತಂಕ.
ಆ ಭಯ ಖಂಡಿತ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಇಂತ ಒಂದು ಸುದ್ದಿ ಬರ್ತಿದ್ದಂಗೆನೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದೇನು ಅಂದ್ರೆ, ನನ್ನ ಬಳಿನೇ ಮರ್ತೋಗಿ ನನ್ನ ಮಗನ ಉಂಡಿಯಲ್ಲಿ ನನಗೆ ಈ 500 ರೂಪಾಯಿ ನೋಟ್ 3 ನೋಟ್ ಇತ್ತು, ಅವ್ನಿಗೆ 1,500 ರೂಪಾಯಿ ಇದೆ. ಈಗ್ಲೂ ಅವನಿಗೆ ಬೇಜಾರೇನು ಅಂದ್ರೆ, ಪಾಪ ಹಿಂಗ್ 1,500 ರೂಪಾಯಿ ನೋಟ್ ಇದೆ, ನಾನು ಏನ್ ಮಾಡ್ಲಿ ಅಂತಾನು ಕೇಳ್ತಾನೆ. ಅದು ಟೈಮ್ ಒಳಗಡೆ ಡೆಪಾಸಿಟ್ ಮಾಡಕ್ ಆಗಿರ್ಲಿಲ್ಲ, ಅವನು ಗೊತ್ತಾಗದೆ ಇದ್ದಂತ ಸರ್ ಈ ತರ ಅವಕಾಶಗಳಿರುತ್ತೆ. 500 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಇವತ್ತು. ಅದರ ಹಳೆ ನೋಟ್ಗಳ ತರ ಸಿಕ್ಕಿದಾಗ ಜನಸಾಮಾನ್ಯರಿಗೆ ಖಂಡಿತ ಬೇಜಾರಾಗತ್ತೆ. ಈ ತರ ಜೆನ್ಯೂನ್ ಕೇಸ್ಗಳನ್ನ ಖಂಡಿತ ಕಂಡಿಡಿದು ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಾದ ಗೋಲ್ಮಾಲ್ಗಳನ್ನ ಆಗದಿರಂಗೆ ಮುಂಚೆನೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ಜೆನ್ಯೂನ್ ಕೇಸ್ಗಳಲ್ಲಿ ಮಾತ್ರ ಇದನ್ನ ಬಿಟ್ಟು ಒಂದು ಮಿನಿಮಮ್ ಲಿಮಿಟ್ ಅನ್ನ ಕೊಟ್ಟು ಈ ಬಡವರಿಗೆ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗೋ ತರ ಇದನ್ನ ಮಾಡಿದ್ರೆ ಅದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಆದ್ರೆ ಈ ಕಪ್ಪು ಹಣ ಇರೋರು ದೊಡ್ಡ ದುಡ್ಡು ಇಟ್ಕೊಂಡು ಬ್ಲಾಕ್ ಮನಿ ಮಾಡೋರಿಗೆ ಈ ಅವಕಾಶದಿಂದ ತಿರ್ಗಾ ಅವ್ರಿಗೆ ಬರೋದು ಆಗಂಗಿದ್ರೆ ಈಗ ಬಡವರು ನಾವು ಖಂಡಿತ ಸರ್ ಯಾರ ಹತ್ರನೋ ಸರ್ ಇಮ್ಯಾಜಿನ್ ಸರ್ ಯಾರ ಹತ್ರನೋ ಇನ್ನೂ ಒಂದ್ 2-3 ಲಕ್ಷ ಇತ್ತು ಅಂತ ಇಟ್ಕೊಳ್ಳೋಣ ಸರ್, ಅವರೊಂದು 10 ಜನಕ್ಕೋ 20 ಜನಕ್ಕೋ 8-8 ಸಾವಿರ 10,000 ಕೊಟ್ಬಿಟ್ಟು ನಮ್ಮ ಹತ್ರ ಇತ್ತು ಇದು ಅವಾಗೆಲ್ಲ ದುಡ್ದಿದ್ದು ನಾವು ಹಂಗೆ ಇಟ್ಕೊಂಡಿದೀವಿ ನಾವು ಅಂತ ಡಿಕ್ಲೇರ್ ಮಾಡಿ ವಾಪಸ್ ತೆಗೆದುಕೊಂಡು ಬಿಟ್ಟರೆ ಅಂತ ಕೂಡ ಒಂದು ದೊಡ್ಡ ಮಟ್ಟದ ಆತಂಕ ಇದೆ ಸರ್. ಖಂಡಿತ ಹರೀಶ್ ಸರ್, ಇವಾಗ ನೀವೇನ್ ಹೇಳಿದ್ರಿ ಇದನ್ನೇನೆ ಇವಾಗ ಈ ಲಿಮಿಟ್ ಇಟ್ಟಿ ಮಾಡಿದ್ರು ಕೂಡ ಜನಗಳು ಬುದ್ಧಿವಂತರು ಏನ್ ಮಾಡ್ತಾರೆ, ಅದೇ ಯಾರೋ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಅಡಿ ನುಗ್ತೀವಿ ಅನ್ನಂಗೆ ನೀವ್ ಹೇಳ್ದಂಗೆನೆ ಈಗ ಏನ್ ಮಾಡ್ತಾರೆ, ಇವಾಗ ಲಿಮಿಟ್ ಏನಾನ ಒಂದ್ 5,000 10,000 ಅಂತ ಲಿಮಿಟ್ ಮಾಡಿದ್ರು ಕೂಡ ಎಲ್ಲರೂ ಏನ್ ಮಾಡ್ತಾರೆ, ಅವ್ರು ಗೊತ್ತಿರೋ ಅಂತ 10 ಜನ 20 ಜನಕ್ಕೆ ಇವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅಂತವ್ರ ಕಡೆಯಿಂದ ಇವರ ದೊಡ್ಡ ಅಮೌಂಟ್ ಏನಿದೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳುವಂತ ಸಂದರ್ಭಗಳು ಖಂಡಿತ ರುದ್ರಮೂರ್ತಿ ಸರ್, ಥ್ಯಾಂಕ್ ಯು ಸೊ ಮಚ್. ಈ ಕ್ಷಣದ ನಿಮ್ಮ ವಿಮರ್ಶೆಗೆ ಹೂಡಿಕೆ ತಜ್ಞರಾದ ರುದ್ರಮೂರ್ತಿಗಳು ಹೇಳ್ತಿದ್ದಾರೆ. ಬಟ್ ಲೆಟ್ಸ್ ಸಿ RBI ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಇದಕ್ಕೆ ಏನ್ ರಿಪ್ಲೈ ಕೊಡುತ್ತೆ ಅಂತ.